ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ, ಅಂಕುಶ ಕಲಿಶ ಧ್ವಜ ರೇಖ ಅಂಕಿತ ಪಾದವ. ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ, ಅಂಕುಶ ಕಲಿಶ ಧ್ವಜ ರೇಖ ಅಂಕಿತ ಪಾದವ. ಪಂಕಜಾಸನ ಹೃದಯದಲ್ಲಿ ನಲಿವ ಪಾದವ, ಪಂಕಜಾಸನ ಹೃದಯದಲ್ಲಿ ನಲಿವ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ, ಜಲಜಾಸನ ಅಭೀಷ್ಟವೆಲ್ಲ ಸಲ್ಲಿಸುವ ಪಾದವ. ಮಲರ ಗೆಲಿದ ಕಂಸಾಸುರನ ಕೊಂದ ಪಾದವ, ಮಲರ ಗೆಲಿದ ಕಂಸಾಸುರನ ಕೊಂದ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಲಲನೆ ಲಕ್ಷ್ಮಿ ಅಂಕಿತದಲ್ಲಿ ಮೆರವ ಪಾದವ. ಜಲಜಾಸನ ಬೇಷ್ಟವೆಲ್ಲ ಸಲ್ಲಿಸುವ ಪಾದವ, ಬಲಿಯ ಮೆಟ್ಟಿದ ಭಾಗೀರಥಿಯ ಪಡೆದ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಬಂಡೆಯ ಬಲೆಯ ಮಾಡಿದ ಉತ್ತಂಡ ಪಾದವ. ಅಂಡಜ ಹನುಮ ಭುಜದೊಳಪ್ಪುವ ದಿವ್ಯ ಪಾದವ, ಅಂಡಜ ಹನುಮ ಭುಜದೊಳಪ್ಪುವ ದಿವ್ಯ ಪಾದವ. ಕಂಡೆವೆ ರಂಗ ವಿಠಲನ ದಿವ್ಯ ಪಾದವ, ಕಂಡೆನೆ ರಂಗ ವಿಠಲನ ದಿವ್ಯ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಗೋಪಾಲ ಗೋಪಾಲ ಕಲ್ಲಂತ ಗೆಜ್ಜೆ ಕಲ್ಲಂತ ಜುಣುತ, ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕಳಿಯ. ಹಾಲಿನ ಕಳಿಯೋ ಒಳ್ಳೆ ಹೊಳೆಯಾದ ಕಳಿಯೋ, ಪಾದವನು ನೋಡಿದ್ರ ರಂಗೋಲಿ ಹೇಗಿದೆ 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 ನಮ್ಮ ರಂಗೋಲಿ ಚೆನ್ನಾಗಿದೆ ಅಲ್ವಾ. ಇದೇನಿದ್ದು ರಂಗೋಲಿ ಬಿಡ್ಸಕ್ಕೆ ಹಿಡಿದ್ಬಿಟ್ರಲ್ಲ ಇವರು, ಲೈವ್ ಮಾಡೋದು ಬಿಟ್ಟು ಅಂತ ಕೇಳ್ತಾ ಇದ್ದೀರಾ. ನನಗೆ ಇದು ಮೊದಲಿಂದ ತುಂಬ ಹಾಬಿ, ತುಂಬ ಇಷ್ಟವಾದ ಕೆಲಸ. ನಮ್ಮಮ್ಮಂಗೋಸ್ಕರ ಎಲ್ಲ ಬಿಡ್ತಾ ಇದ್ದೆ ರಂಗೋಲಿ. ಆಮೇಲೆ ನನಗೆ ಇಷ್ಟ ಆಯಿತು, ಅದನ್ನು ಮಧ್ಯ ಬಿಟ್ಬಿಟ್ಟಿದ್ದೆ, ಡಿಸ್ಕಂಟಿನ್ಯೂ ಆಗೋಗಿತ್ತು. ಎಷ್ಟೋ ವರ್ಷ ಆಗಿತ್ತು ನಾನು ರಂಗೋಲಿ ಬಿಟ್ಟು. ಈ ವೈಟಿ ಬಂದು ಮತ್ತೆ ಶುರು ಹಚ್ಚಿಸ್ತು ನೋಡ್ರಿ. ಈಗ ಹುಚ್ಚಿ ಹಿಡಿದುಬಿಟ್ಟೈತೆ. 1-2 ತಿಂಗಳು ಏನಾರೇ ಆಗಲಿ ಬಿಡ್ತಾ ಇರೋದೇ ಕೆಲಸ. ರಂಗೋಲಿ ತೆಕ್ಕೋ, ಕಲರ್ ತೆಕ್ಕೋ, ಬಿಡ್ತಾ ಇರು. ಅದು ಆಗತ್ತೆ ಬಣ್ಣಕ್ಕೆ. ಎಷ್ಟು ದುಡ್ಡು, ಏನು ಮಾಡೋದು. ಬಣ್ಣಕ್ಕೆ ಹಾಕೋದು, ಬಣ್ಣ ತರಿಸೋದು, ರಂಗೋಲಿ ತರಿಸೋದು, ಹಾಕ್ತಾ ಇರೋದು, ಚೆಲ್ತಾ ಇರೋದು. ನೋಡಿದ್ರಾ, ಡಿಸೈನ್ ಏನೋ ಬರ್ತದೆ ಬಿಡೋಕ್ಕೆ, ಆದರೆ ಸ್ವಲ್ಪ ಬಿಡೋಕ್ಕೆ ಟೈಮು ಮೈಂಡು
ಫಾಸ್ಟಾಗಿ ಓಡಿಬಿಡುತ್ತೆ. ಇದಕ್ಕೆ ಕೂಲಾಗಿರಬೇಕು, ತುಂಬ ಕೂಲಾಗಿ ಪೇಷಂಟಿಂದ ಬಿಡಬೇಕು, ಪೇಷಂಟ್ಸಿಂದ. ಅದಕ್ಕೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಬಿಡ್ತಾ ಇದ್ದೀನಿ. ಅದು ಹುಚ್ಚುವೆ, ರಂಗೋಲಿ ಹುಚ್ಚು ಬಿಡೋದು ನನಗೆ. ಮನೆ ತುಂಬ ಬಿಟ್ಕೊಂಡು ಕೂತ್ಕೋತಿದ್ದೆ. ಈಗ ಯಾಕೆ ಬಿಡಬಾರ್ದು? ಎಲ್ಲ ನೋಡ್ತಾರೆ, ಎಷ್ಟೊಂದು ಜನ ನೋಡ್ತಾರೆ, ಯಾಕೆ ಬಿಡಬಾರ್ದು ಅಂತ ಬಿಡ್ತಾ ಇದ್ದೀನಿ. ನೋಡೋಣ.